ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೆಲ್ಗೊತ್ತು, ಸಿಟ್ಟಿಟ್ಕೊಂಡು ಜೋರಾಗಿ ಒತ್ಬೇಡ ಕಣೆ. ಮೆಲ್ಗೊತ್ತು. ಹಂಗೆ ಈ ಕಲ್ಲು ಒತ್ತು. ಮಗಳೇ, ಅಮ್ಮ, ನಾನು ನಿಂಗೊಂದು ಪ್ರಶ್ನೆ ಕೇಳಲಾ? ಕೇಳು ಮಗಳೇ. ಇಷ್ಟು ದಿನಗಳು ನಾನೇನೋ ಅಬ್ಸರ್ವ್ ಮಾಡ್ತಿದ್ದೆ. ನೀನ್ ಬದಲಾಗ್ತಿದ್ಯಾ, ಕೆಟ್ಟೋಳಾಗ್ತಿದ್ಯಾ, ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಿದ್ಯಾ. ಎಂತ ಪರಿಸ್ಥಿತಿಲೂ ಕಾನೂನ ಮೀರಲ್ಲ ಅಂತಿದ್ದವಳು ನೀನು. ಆದ್ರೆ ನೀನೇ ಇವಾಗ ಲಂಚ ಕೊಡ್ತಿದ್ಯಾ. ನಿನ್ನ ಮನಿ ಪವರ್ನ ಯೂಸ್ ಮಾಡ್ಕೊಂಡು ಯಾರಿಗೋ ಹೊಡಿಸ್ತಾ ಇದ್ಯಾ. ಯಾಕಮ್ಮ ಇದೆಲ್ಲ? ನಾನ್ ಮಾಡ್ತಾ ಇರೋದು ಕ್ರಿಮಿನಲ್ ಕೆಲಸ ಅಲ್ಲ, ಆತ್ಮರಕ್ಷಣೆ, ಸೆಲ್ಫ್ ಡಿಫೆನ್ಸ್. ನಾಯಿಗಳಲ್ಲಿ 2 ವಿಧ ಇರುತ್ತೆ ಪುಟ್ಟ. ಒಂದು ಯಜಮಾನ್ರಿಗೆ ನಿಯತ್ತಾಗಿರೋ ನಾಯಿ, ತನಗನ್ನ ಹಾಕದವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರುತ್ತೆ. ಇನ್ನೊಂದು ನಾಯಿ ನಮ್ಮ ಪಾಡಿಗೆ ನಾವಿದ್ರೂ ನಮಗೆ ಕಚ್ಚಾಗ್ ಬರುತ್ತೆ. ನಿಯತ್ತಾಗಿರೋ ನಾಯಿಗೆ ಅನ್ನ ಹಾಕ್ಬೇಕು, ಕಚ್ಚಾಗ್ ಬರೋ ನಾಯಿಗೆ ಕಲ್ಲು ತಗೊಂಡು ಹೊಡಿಬೇಕು. ನಿನ್ನ ಪ್ರಕಾರ ನಾನ್ ಮಾಡ್ತಾ ಇರೋದು ತಪ್ಪು, ಆದ್ರೆ ನನ್ನ ಪ್ರಕಾರ ನಾನ್ ಮಾಡ್ತಾ ಇರೋದೇ ಸರಿ. ಆದಿ ಅನಾದಿ ಕಾಲದಿಂದನೂ ಶತ್ರುಗಳು ಯುದ್ಧಕ್ಕೆ ದಂಡೆತ್ತಿ ಬಂದಾಗ ದೇವಾನು ದೇವತೆಗಳೇ ಯುದ್ಧ ಮಾಡ್ಲಿಲ್ವಾ? ಸತ್ಯ ಧರ್ಮನ ಕಾಪಾಡೋದಕ್ಕೆ ಅವರು ಮೋಸ ದಾರಿ ಹಿಡಿಲಿಲ್ವಾ? ಮಹಾಭಾರತದಲ್ಲಿ ಕೃಷ್ಣ ಮಾಡಿದ್ದು ಅದೇ ತಾನೆ. ಅದಕ್ಕೆ ನಾನು ಕೂಡ ಅನ್ಯಾಯ, ಅಸತ್ಯ, ಅಧರ್ಮನ ಮೆಟ್ಟಿ ನಿಲ್ಲೋಕೆ ಈ ದಾರಿ ಹಿಡಿಲೇಬೇಕಾಯ್ತು. ಯುದ್ಧದ ಉದ್ದೇಶನೇ ಶಾಂತಿ ಮಗಳೇ. ಈ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಯುದ್ಧ ಮಾಡಲೇಬೇಕು.
ಕುತಂತ್ರ ಅನ್ನೋದು ಕೆಟ್ಟವರಲ್ಲಿ ಮಾತ್ರ ಅಲ್ಲ, ಒಳ್ಳೆಯವರಲ್ಲೂ ಕೂಡ ಇರಬೇಕು. ಒಂದು ಕೈ ಜಾಸ್ತಿನೇ ಇರಬೇಕು ಮಗಳೇ. ನೀನು ಯೋಚನೆ ಮಾಡು, ನಿಮ್ಮಪ್ಪ ಮತ್ತೆ ಚಿಕ್ಕಪ್ಪನ್ಗೆ ಬುದ್ಧಿ ಕಲ್ಸಿ ನಾನು ಅವಾಗ್ಲಿಂದಾನು ಇದೇ ರೀತಿ ಇದ್ದಿದ್ರೆ ನಿನ್ನ ಮತ್ತೆ ನಮ್ಮ ಅಣ್ಣನ್ನ ನಾನು ಕಳ್ಕೊಬೇಕಾಗಿರ್ತಿರ್ಲಿಲ್ಲ. ಇನ್ನು ನೀವಿಬ್ರು ನನ್ನ ಜೊತೆಗೆ ಇರ್ತಾ ಇದ್ರಿ. ಪ್ರೀತಿ ನಂಬಿಕೆ ಅಂತ ಹೋಗಿದ್ದಕ್ಕೆ ತಾನೆ ಪುಟ್ಟ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಅಣ್ಣನ ಮತ್ತೆ ನಿನ್ನ ನಾನು ಕಳ್ಕೊಂಡಿದ್ದು. ಹೌದು ಅಮ್ಮ, ನೀನ್ ಮಾಡಿದ್ ನೋಡಿದ್ರೆ ತಪ್ಪು ಮಾಡಿದ್ಯಾ ಅನ್ಸ್ತಿತ್ತು. ಆದ್ರೆ ನೀನ್ ಮಾತಾಡೋದ್ ನೋಡಿದ್ರೆ ಈಗ ನೀನ್ ಮಾಡ್ತಿರೋದೇ ಸರಿ. ಅಮ್ಮ, ಐ ಲವ್ ಯು ಅಮ್ಮ. ಐ ಲವ್ ಯು ಟು ಪುಟ್ಟ. ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಟು ಅಮ್ಮ.